ಪರಮೇಶ್ವರನಿಗೆ ಒಂದು ಸಲ ಹೀಗೆ ಕೂತ್ಕೊಂಡು ಕೈಲಾಸದಲ್ಲಿದ್ದಾಗ ಸಾಕ್ಷಾತ್ ಶನೇಶ್ವರ ಬರ್ತಾನೆ. ಶನಿ ಕೈಲಾಸಕ್ಕೆ ಬಂದಾಗ ಶನಿ ಶಿವಪ್ರಿಯ. ಏನು ಅಂದರೆ ಇವನು ಶಂಕು ಉದ್ರೆ ಅವನು ಡಮರುಗ ಬಾರಿಸ್ತಾನೆ, ಅವನು ಡಮರುಗ ಬಾರಿಸ್ತಾನೆ ಅಂದರೆ ಅವನು ಶಂಕು ಉದ್ರೆ ಇವನು ಡಮರುಗ ಬಾರಿಸ್ತಾನೆ. ಶಿವನಿಗೆ ಶನಿಗೆ ಇರೋ ಮಿತ್ರತ್ವ ಹಾಗೆ. ಪ್ರತಿದಿನ ಶಿವ ಧ್ಯಾನಕ್ಕೆ ಹೋದಾಗ ಡಮರುಗ ಶಂಕು, ಅವನು ಎದ್ದೇಳಿದ ತಕ್ಷಣ ಶಿವ ಇವನು ಪೂರ್ತಿಯಾಗಿ ಶನೇಶ್ವರ ಡಮರುಗ ಬಾರಿಸ್ತಾನೆ, ಶಂಕವನ್ನು ಅವನು ಊದ್ತಾನೆ. ಇವರಿಬ್ಬರಿಗೂ ಇರತಕ್ಕಂಥ ಬಾಂಧವ್ಯದಲ್ಲಿ ಆ ಕರ್ಮ ಅನ್ನೋದು ಕೈಲಾಸಕ್ಕೆ ಬಂದು ಹೋಗ್ತಾ ಇದ್ದ ಅವಧಿ ಅಲ್ಲಿ ಪಾರ್ವತಿ ನೋಡ್ತಾಳೆ. ಆಹಾ, ಶನೇಶ್ವರ ಬಂದ. ಒಂದು ಸಲ ಬಂದರೆ ಸರಿ, ಎರಡು ಸಲ ಬಂದರೆ ಸರಿ. ಯಾರ್ದಾರು ಮನೆಗೆ ಊಟಕ್ಕೆ ಹೋದರೆ ಊಟಕ್ಕೆ ಬಂದರು ಅಂದರೆ ಅಯ್ಯೋ ಹೀಗೆ ಬಂದಿದ್ದೆ, ಒಂದು ಸ್ವಲ್ಪ ಹಾಗೆ ಊಟ ಮಾಡ್ಕೊಂಡು ಕಾಫಿ ಬನ್ನಿ, ಭಾಳ ಸಂತೋಷ, ಯಾವಾಗ ಈ ಕಡೆ ಹೋಗ್ದಾಗ ಬನ್ನಿ ಅಂತ ಮಾತಿಗೆ ಹೇಳ್ತೀರ. ಅವಾಗ ಏನು ಮಾಡ್ತಾರೆ, ಒಂದು ಸಲ ಬರ್ತಾನೆ, ಎರಡನೇ ಸಲ ಬರ್ತಾನೆ, ಮೂರನೇ ಸಲ ಬಂದಾಗ ಏನು ರೀ ದಿನ ಬರ್ತಾನೆ, ಇವ್ನು ಬೇರೆ ಕೆಲಸ ಅಲ್ವೇನ್ರಿ ಅಂತ ಹೆಂಡತಿ ಹೇಳಕ್ಕೆ ಶುರು ಮಾಡ್ತಾಳೆ. ಹಾಗೆ ಪಾರ್ವತಿನೂ ಒಂದು ದಿವಸ ಸರಿ, ಎರಡು ದಿವಸ ಸರಿ, ದಿನನಿತ್ಯ ಬರ್ತಾ ಇದ್ದಾನೆ. ಶನೇಶ್ವರ ಬರ್ತಾ ಇದ್ದಾಗ ನಾರದ ಬೆಂಕಿ ಹಚ್ತಾನೆ. ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಷು ಕದಾಚಾರ ಕಿಚ್ಚನ್ನು ಹಚ್ಚಿದ. ಏನು ಮಾಡ್ತಾನೆ, ಪಾರ್ವತಿ ಶನೇಶ್ವರ ಬರ್ತಾ ಇದ್ದಾನೆ, ನಿನಗೆ ಬೇಕಾಗಿರೋದು ಒಂದು ಇಷ್ಟವಾದ ಆಸೆ ಅಂದರೆ ವೈಕುಂಠದಲ್ಲಿರೋ ನಾರಾಯಣನಿಗೆ ವೈಕುಂಠ ಇದೆ, ನಿನ್ನ ಮಗನಾಗಿರ್ತಕ್ಕಂಥದ್ದು ಸ್ವಾನಂದ ಲೋಕ ಇದೆ, ಬ್ರಹ್ಮನಿಗೆ ಸ್ವತಃ ಬ್ರಹ್ಮಲೋಕವೇ ಇದೆ, ಇಂದ್ರನಿಗೆ ವೈಕುಂಠ ಇರತಕ್ಕಂಥ ನಾರಾಯಣನ ಜೊತೆಗೆ ಇಂದ್ರಲೋಕವೇ ಅವೊಂದಾಗಿರ್ತಕ್ಕಂಥದ್ದು. ಹೀಗೆ ಎಲ್ರಿಗೂ ಲೋಕ ಇದ್ದರೆ ಸ್ಮಶಾನ ವಾಸ ಪರಮೇಶ್ವರನಿಗೆ ಈ ಬೆಟ್ಟಗಳ ಮಧ್ಯ, ಅಲ್ಲೆಲ್ಲೋ ಕಾಡಿನ ಮಧ್ಯದಲ್ಲಿ ನಿನಗೊಂದು ಮನೆ ಬೇಕು ಅನಿಸಿಲ್ವೇ ಅಂತ. ಹೌದು, ಇರಬೇಕು ಅನಿಸುತ್ತೆ ಅಂತ ಒಂದು ಪುತಲಿಯನ್ನು ಮಾಡ್ತಾಳೆ. ಪುಟಾಣಿಯಾಗೆ ಆರ್ಕಿಟೆಕ್ಚರಲ್ ಬ್ಯೂಟಿ ತಾನೇ ಒಂದು ಮನೆಯನ್ನು ಸೃಷ್ಟಿ ಮಾಡಿಸ್ತಾಳೆ. ಭಾಳ ಸಂತೋಷ. ಪರಮೇಶ್ವರ ಅಂತ ಹೇಳ್ಕೊತಾಳೆ, ತಂದೆ ಪರಮೇಶ್ವರನ ಅನುಗ್ರಹವನ್ನು ಪಡೀತಕ್ಕಂಥ ಅವಕಾಶದಲ್ಲಿ ನನಗೊಂದು ಮನೆ ಬೇಕು ಅಂತ. ಭಾಳ ಸಂತೋಷ, ಒಂದು ಮನೆ ಕೊಡ್ತೀನಿ ಅಂತ. ಆಗ ಮನೆಯನ್ನು ವಿಶ್ವಕರ್ಮರ ಜೊತೆಗೆ ಈ ಮನೆಯನ್ನು ಸೃಷ್ಟಿ ಮಾಡು. ಎಲ್ಲಿ ಮಾಡ್ತೀಯಾ ಅಂದರೆ ಅದನ್ನು ಸಮುದ್ರ ಮಧ್ಯದಲ್ಲಿ ಮಾಡ್ತಕ್ಕಂಥ ಒಂದು ಆರ್ಕಿಟೆಕ್ಚರಲ್ ಬ್ಯೂಟಿ. ಆ ಒಂದು ಮನೆಯನ್ನು ನಿರ್ಮಾಣ ಮಾಡೋಕ್ಕೆ ಒಂದು ಪುಟ್ಟದಾಗಿರ್ತಕ್ಕಂಥ ಮಾಡಲ್ ಅಂತ ನಾವು ಕರಿತೀವಲ್ಲ, ಆ ಕಾಲದಲ್ಲಿ ಅವಳು ಮಾಡಲ್ ಮಾಡ್ತಾರೆ. ಆ ಮಾಡಲನ್ನು ಮಾಡಿರ್ತಕ್ಕಂಥ ವೈಶಿಷ್ಟ್ಯದಲ್ಲಿ ನಾರದ ಮಹಾನಿಗೆ ಮತ್ತೆ ಬರ್ತಾರೆ. ಶನಿ ನೋಡು ಅವಾಗ ಬರ್ತಾನೆ ಹೋಗ್ತಾನೆ. ನಿನ್ನ ಮನೆ ಮೇಲೆ ನಾವು ಕುದೃಷ್ಟಿ ಬಿದ್ದರೆ ಅಂದರೆ ನೀನು ಮಾಡಿರೋ ಮಾಡಲ್ನ ಮನೆ ಅವನೇನಾದ್ರು ನೋಡಿದ್ರೆ, ಓ ಚೆನ್ನಾಗಿ ಮಾಡಿಸ್ತಾ ಇದೆಯಾ ಪರಮೇಶ್ವರ, ನಿನಗೊಂದು ಮನೆ ಬೇಕಾ, ಪಾರ್ವತಿ ಮನೆ ಮಾಡ್ಕೊತಾ ಇದ್ದಾಳೆ ಹೊಸದಾಗೆ, ಅಯ್ಯೋ ಇಷ್ಟು ವರ್ಷ ಇರಲಿಲ್ವಲ್ಲ ಮನೆ, ಅದಕ್ಕೋಸ್ಕರ ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ತೆ. ಹಾಗೆ ಅವನು ಎಲ್ಲಾದರೂ ನೋಡಿಬಿಟ್ಟು ಕೆಟ್ಟ ದೃಷ್ಟಿ ಬಿರ್ಬಿಟ್ರೆ ಶನೇಶ್ವರ ಅಂತ ಹೇಳಿ ಆ ಮನೆಯನ್ನು ತಾನೇ ಸುಟ್ಟು ಹಾಕ್ಬಿಡ್ತಾಳೆ ಯಾರೋ ಪಾರ್ವತಿ. ಅದಾದಮೇಲೆ ಮನೆ ಬಂತು ಅಂತ ಇಟ್ಕೊಳ್ಳೋ. ಆದರೆ ಶನಿ ದೃಷ್ಟಿ ಬಿತ್ತು ಅನ್ನೋ ಕರ್ಮ ಯಾರನ್ನೂ ಬಿಟ್ಟಿಲ್ಲ ಅನ್ನೋದಕ್ಕೆ ಸಾಕ್ಷಿ ಆ ಶನಿ ಆ ಒಂದು ಸಲ ಆ ಮನೆ ನೋಡ್ದ ಅಷ್ಟೇ. ಅವನು ಹೀಗೆ ಅವ್ನು ನೋಡಿದ್ದಕ್ಕೆ ಹಿಂಗಾಯಿತು ಅಂತಲ್ಲ, ಅವ್ನು ಮೊದಲೇ ಹಿಂಗೆ ಆಗತ್ತೆ ಅನ್ನೋದಕ್ಕೆ ನೋಡ್ದ ಅವನು. ಆವಾಗ ಪಾರ್ವತಿ ಹತ್ರ ಹೇಳ್ತಾನೆ, ಇಲ್ಲ ಕೆಟ್ಟ ಗಳಿಗೆ ಬರುತ್ತೆ, ಅದು ನಿನ್ನ ಕೈಯಲ್ಲಿ ಉಳಿಯಲ್ಲ, ನೀನು ಕೈಲಾಸದಿರೋದೇ ವಾಸಿ ಅಂತ ಒಂದು ಮಾತನ್ನು ಹೇಳ್ತಾರೆ. ನಿನಗೆ ಹೊಟ್ಟೆ ಕಿಚ್ಚು, ನಾವು ಒಂದು ಒಳ್ಳೆ ಮನೆಗೆ ಹೋಗಬೇಕು ಅಂದರೆ ಕೈಲಾಸದಲ್ಲೇ ಬಿದ್ದರು ಅಂತ ನೀನು ಹೇಳ್ತೀಯ ಅಂತ ಪಾರ್ವತಿ ಶನೇಶ್ವರನಿಗೆ ಅಂದ್ಬಿಡ್ತಾಳೆ. ತದನಂತರ ಏನಾಗುತ್ತೆ, ಆ ಪೂರ್ತಿಯಾಗಿರ್ತಕ್ಕಂಥ ಸಮುದ್ರದ ಮಧ್ಯದಲ್ಲಿ ಮನೆ ಕಟ್ಟಿರೋದಕ್ಕೆ ಒಂದು ಒಳ್ಳೆ ಅರ್ಚಕನ ಕರೆಸೋಣ, ಬ್ರಾಹ್ಮಣನ ಕರೆಸೋಣ, ಅವನು ಬಂದು ಪೂಜೆಯನ್ನು ಮಾಡ್ತಾನೆ, ಸಂಭಾವನೆ ಇಸ್ಕೊತಾನೆ. ಯಾರಿದ್ದಾರೆ, ಮಹಾಬ್ರಾಹ್ಮಣ. ಇಡೀ ಜಗತ್ತಲ್ಲಿ ದೊಡ್ಡ ಬ್ರಾಹ್ಮಣನಾಗಿರ್ತಕ್ಕಂಥವ್ನು ಯಾರು ಅಂದರೆ ಸಾಕ್ಷಾತ್ ರಾವಣ. ಇಂಥ ಒಂದು ರಾವಣ ಮಹಾಬ್ರಾಹ್ಮಣ ಆಗಿರೋ ಕಶ್ಯಪ ಋಷಿಗಳ ಮಗನಾಗಿರ್ತಕ್ಕಂಥವನು ಕರೀತಾರೆ. ಕರೆದಾಗ ಅವನು ಕಿರೀಟವನ್ನು ಇಟ್ಟು ಬ್ರಾಹ್ಮಣ ವೇಷದಲ್ಲಿ ಇಷ್ಟಾದರೂ ಕರೆದಿಲ್ಲ. ಎರಡು ಸಲ ಅವನು ಕರೆಯೋದು, ಒಂದು ಪರಮೇಶ್ವರನಿಗೆ ಗೃಹ ಪ್ರವೇಶ ಮಾಡೋ ಸಮಯಕ್ಕೆ, ಎರಡನೇದು ರಾಮಚಂದ್ರನಿಗೆ ಜಾತಕವನ್ನು ಹೇಳೋಕ್ಕೆ, ಯಾವತ್ತು ಮೃತ್ಯು ಅಂತ ಹೇಳೋಕ್ಕೆ ಅವನು ಎರಡು ರೀತಿಯಲ್ಲಿ ಬ್ರಾಹ್ಮಣನ ವೇಷದಲ್ಲಿ ಬರೋದು ಆವಾಗಲೇ. ಮೂರನೇ ಸಲ ಬ್ರಾಹ್ಮಣನ ವೇಷದಲ್ಲಿ ಬರೋದು ಯಾವಾಗ ಅಂದರೆ ಸೀತಾಮ್ಮನವರು ಅಪಹರಣ ಮಾಡೋ ಸಮಯಕ್ಕೆ. ಹೀಗೆ ಆ ರಾವಣ ಬ್ರಾಹ್ಮಣ ವೇಷದಲ್ಲಿ ಬಂದಾಗ ಕುಚೇಷ್ಟೆ ಸ್ವರೂಪದಲ್ಲಿ ಬರದೆ ಅವನು ಒಂದು ಆತ್ಮಮಿತ್ರನಾಗಿ ಪರಮೇಶ್ವರ ನನ್ನ ಆತ್ಮೀಯನಾಗಿರ್ತಕ್ಕಂಥ ಗೃಹ ಪ್ರವೇಶ ನಾನು ಮಾಡಬೇಕಾ, ಎಷ್ಟು ಜನ್ಮದ ಪುಣ್ಯ ಅಂತ ಬರ್ತಾನೆ. ಆ ಗೃಹ ಪ್ರವೇಶ ಮಾಡ್ತಾನೆ. ಎಲ್ಲ ಸಂತೋಷ, ಎಲ್ಲ ನೋಡ್ದ, ಕೋಣೆಗಳೆಲ್ಲ ನೋಡ್ದ, ಭಾಳ ದೊಡ್ಡದಾಗಿತ್ತು, ಸಮುದ್ರದ ಮಧ್ಯೆ ದೊಡ್ಡ ಅರಮನೆ ಎಲ್ಲ ಆಯಿತು. ಗೃಹ ಪ್ರವೇಶ ಆಯಿತು. ಪಕ್ಕದಲ್ಲಿ ಹೀಗೆ ಹೋಗ್ತಾ ಇದ್ದಾನೆ, ಒಂದು ಕೋಣೆ ದೇವ್ರ ಮನೆ ನೋಡ್ತಾನೆ. ರಾವಣ ಹೀಗೆ ನೋಡ್ತಾನೆ, ಓಹೋ ಶಿವನ ಆತ್ಮಲಿಂಗ, ಅವನ ಆತ್ಮದಲ್ಲಿರೋ ಲಿಂಗವನ್ನೇ ಅಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾ ಇರ್ತಾಳೆ ಪಾರ್ವತಿ. ಈಗ ರಾವಣನಿಗೆ ಈಶ್ವರನ ಕಂಡ್ರೆ ಇಷ್ಟ ಅಲ್ವಾ, ಈಶ್ವರನ ತೊಗೊಂಡ್ರೆ ಸಾಕು. ಆತ್ಮಲಿಂಗ ಹಿಂಗಿರುತ್ತೆ, ಓ ಸೂಪರ್, ಒಳ್ಳೆ ಲೈಟು ಪ್ರಕಾಶಮಾನವಾಗ ತೇಜೋಮಯವಾಗಿರ್ತಕ್ಕಂಥ ಒಂದು ಆತ್ಮಲಿಂಗ ಸ್ಫಟಿಕದ್ದು ನೋಡ್ತಾನಿದ್ರೆ ನನಗಿದ್ರೆ ಚೆನ್ನಾಗಿರುತ್ತೆ ಅಂತ ನಾವೇ ಇವಾಗ ಯಾವ್ದಾರು ನೋಡಿದ್ರೆ ನನಗೂ ಇರಲಿಪ್ಪ ಅನಿಸ್ತೀವಿ. ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಆಸೆ ನಿಜ. ಆಯಿತು, ನೋಡ್ತಾನೆ, ಎಲ್ಲ ಆಯಿತು, ಗೃಹ ಪ್ರವೇಶ ಆಯಿತು. ಪಾರ್ವತಿ ರಾವಣ ಬಂದಿಯೇ, ಅವನಿಗೆ ಸಂಭಾವನೆ ಎಲ್ಲ ಕೊಡಬೇಕು. ಅವನು ಕೊಟ್ಟು ನಮಸ್ಕಾರ ಮಾಡೋಣ, ಬನ್ನಿ ಪುರೋಹಿತರಾಗಿರ್ತಕ್ಕಂಥ ಬ್ರಾಹ್ಮಣ ಸ್ವರೂಪದಲ್ಲಿ ಬಂದಿರತಕ್ಕಂಥ ರಾವಣೇಶ್ವರನು ನಾವು ಸಂತೃಪ್ತಿ ಪಡ್ತಕ್ಕಂಥದ್ದು ಕೊಡ್ತೀವಿ ಅಂತ ಈಶ್ವರ ಹೇಳ್ತಾನೆ. ಇವಳು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬಾರ್ದಾ ಪಾರ್ವತಿ? ಆಯಿತು, ಏನು ಹೇಳ್ತಾನೆ ಪರಮೇಶ್ವರ, ಕೊಟ್ಬಿಡೋಣ ಅಂದರೆ ಸುಮ್ಮನೆ ಇರಬೇಕಾಯ್ತು.
ಪಾರ್ವತಿ ಹೆಂಗೆ ಕೇಳಲ್ಲ, ರಾವಣ ಭಾಳ ಸಂತೋಷ ಆಗಿದೆ, ಏನು ಬ್ಯೂಟಿಫುಲ್ಲಾಗಿ ಕಟ್ಟಿದ್ಯಾ, ವಿಶ್ವಕರ್ಮ ತುಂಬ ಚೆನ್ನಾಗಿ ಕಟ್ಟಿದ್ಯಾ, ಒಳ್ಳೆ ಆರ್ಕಿಟೆಕ್ಚರ್ ಕಟ್ಟಿದ್ಯಾ, ಈ ಮನೆ ನೀನು ಪೂಜೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ, ನೀನು ಏನು ಬೇಕು ಕೇಳು ರಾವಣ, ಭಾಳ ಚೆನ್ನಾಗಿ ಮಾಡಿದ್ಯಾ ಗೃಹಪ್ರವೇಶ ಅಂತ ಪಾರ್ವತಿ ಹೇಳ್ತಾರೆ. ಈಶ್ವರ ಹೇಳ್ತಾನೆ, ದಯವಿಟ್ಟು ಪಾರ್ವತಿ ಯಾವ ಕಾಲಕ್ಕೂ ಅವನಿಗೇನು ಬೇಕು ಅಂತ ಕೇಳಬೇಡ, ಹುಷಾರ್, ಮಾತಾಡ್ತಾ ಇರೋದು ತಪ್ಪಾಗುತ್ತೆ, ನೀನು ಕೊಡ್ತಾ ಇರೋದು ಅವನು ಸ್ವೀಕರಣೆ ಮಾಡಬೇಕು, ಭಾಳ ಸಂತೋಷ ತಗೋ ಅಂತ ಕೊಡಬೇಕು, ನೀನು ಬಂದು ಏನು ಕೇಳೋ ಕೊಡ್ತೀನಿ ಅಂತ ಕೇಳ್ತಾ ಇದೆಯಾ, ತಪ್ಪು ಮಾಡ್ತಿದ್ಯಾ ಅಂತ. ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ಇರ್ರಿ, ನೀನು ಕೇಳಪ್ಪ ರಾವಣ ನಿನಗೇನು ಬೇಕು ಅಂತ. ರಾವಣ, ಮಾತು ತಪ್ಪಾರ್ದು ತಾಯಿ, ಮಾತು ತಪ್ಪಾರ್ದು, ಪರಮೇಶ್ವರ ಅಮ್ಮನವ್ರು ಮಾತು ಕೊಡ್ತಾ ಇದ್ದಾಳೆ, ನೀನು ಯಾವ ಕಾಲಕ್ಕೂ ತಪ್ಪಬಾರ್ದು ಅಂತ. ತಥಾಸ್ತು, ನನ್ನ ಮಾತು ಕೊಟ್ಟಿದ್ದೀನಿ, ಯಾವ ಕಾಲಕ್ಕೂ ಕೊಟ್ಟು ಮಾತು ತಪ್ಪಿಸಲ್ಲ ಅಂದ್ಬಿಡ್ತಾನೆ. ತದನಂತರ ಕೇಳ್ಕೊಂಡಿದ್ದೇನು ಅಂದರೆ, ಈ ಲಂಕೆಯನ್ನು ನನಗೆ ದಾರೆ ಏರ್ಕೊಡು ಅಂತಾನೆ. ಏನು ಗೃಹಪ್ರವೇಶ ಮಾಡಿರ್ತಾನೆ ರಾವಣ, ಆ ಮನೇನ ಗೃಹಪ್ರವೇಶ ಮಾಡಿದ ಮನೆ ನನಗೆ ಬರ್ಕೊಡು ಅಂತಾನೆ. ಇವಳ ಕತೆ ಏನಾಯಿತು, ಶನೇಶ್ವರನೇ ಹೇಳಿರ್ತಾನೆ, ಈ ಮನೆ ನಿನಗೆ ದಕ್ಕೋದಿಲ್ಲ, ಕೈಲಾಸನೇ ಗಟ್ಟಿ ಅಂತಾರೆ. ಅದಕ್ಕೆ ಹೇಳೋದು, ಕರ್ಮ ಯಾರನ್ನೂ ಬಿಟ್ಟಿದ್ದಿಲ್ಲ. ಇಂಥ ಒಂದು ಕರ್ಮದಲ್ಲಿ ಯಾವಾಗ, ಯಾವ ಕ್ಷಣಕ್ಕೆ, ಯಾವ ಯುಗದಲ್ಲಾಗಿರೋ ಪರಿವರ್ತನೆ ಯಾವ ಸಮಯದಲ್ಲಾಗುತ್ತೆ. ಅದಕ್ಕೆ ಕೆಲವರು ಪಾತ್ರೆ ಸ್ವಲ್ಪ ಸಿದಿರುತ್ತೆ, ಬೇಗ ಉಜ್ಕೋಬೋದು. ಒಂದು ಧ್ಯಾನ, ತಪಸ್ಸು, ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಒಂದು ಅನುಷ್ಠಾನ, ಯಾವುದೋ ಒಂದು ವ್ರತ, ಏನೋ ಒಂದು ಮಾಡ್ಕೋಬೋದು. ತುಂಬ ಸೀದೋಗಿದ್ದರೆ ಮನುಷ್ಯ ಪಾತ್ರೆನೇ ಬಿಸಾಕಬೇಕಾಗತ್ತೆ, ಅಥವಾ ಪಾತ್ರೆ ತೂತಾಗಿದ್ರೆ ಕಲೆ ಮಾಡಿಸ್ಬೇಕಾಗತ್ತೆ. ಕೆಲವರು ಉಜ್ಜಿ ಅದು ಹೋಗದೇ ಇರ್ಬೋದು ಕಲೆಗಳು. ಹಾಗೆ ಅವರವರ ಕರ್ಮಾನುಸಾರವಾಗಿ ಅವರವರ ಕರ್ಮಕ್ಕೆ ನಾವು ಹೊಣೆ ಅಲ್ಲ ಅಂತಾನೆ ಭಗವಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.